ಪ್ರೈಸ್ ಕೊಡ್ತೀನಿ ಸರ್ 65,000 ಕೊಡ್ತೀನಿ ಸರ್ 65,000 65,000 ಓಕೆ ಒಂದು 65,000 ಕೊಡ್ತೀನಿ ಸರ್ ಇದು ಬಂದು 70,000 ಕೊಡ್ತೀವಿ ಸರ್ 95,000ಕ್ಕೆ ಹೌದು ಸರ್ 95,000ಗೆ ಈ ಜನ್ ಸಿಗ್ತಿರೋದು ಓಕೆ ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ 85,000 ಕೊಡ್ತೀನಿ ಸರ್ ಬಾರ್ಗಿನ್ ಮಾಡಬೇಡಿ ಸರ್ 1,15,000 ಕೊಡ್ತೀನಿ 14 ಮಾಡಲ್ 1 ಲಕ್ಷ ಕೊಡ್ತಾ ಸರ್ 13 ಮಾಡಲ್ ಏನ್ ಪ್ರೈಸ್ ಅಲ್ಲಿ ಕೊಡ್ತೀರಾ ಸರ್ 85,000 ಕೊಡ್ತಾ ಇದ್ದೀನಿ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ ಬಾರ್ಗಿನ್ ಮಾಡಬೇಡಿ 1,80,000 ಕೊಡ್ತೀನಿ 2010 ಮಾಡಲ್ ಸರ್ SX4 2008 ಮಾಡಲ್ 1,35,000 ಕೊಡ್ತೀನಿ ಸರ್ ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ ಇದು ಆಫರ್ ಅಲ್ಲಿ ಬಟ್ ಬಾರ್ಗಿನ್ ಮಾಡಬೇಡಿ 1,60,000 ಕೊಡ್ತೀನಿ 90,000 ಕೊಡ್ತೀನಿ ಫೈನಲ್ 90,000 ಹೌದು 1,65,000 ಮಾಡ್ಕೊಡ್ತೀನಿ ಪ್ರೈಸಿಂಗ್ ಬಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ FC ರನ್ನಿಂಗ್ ಇದೆ ಇನ್ಸೂರೆನ್ಸ್ ಲ್ಯಾಬ್ಸ್ 75,000 ಕೊಡ್ತಾ ಇದ್ದೀನಿ 75,000 ಅದು ಡೀಸೆಲ್ ವೆಹಿಕಲ್ 85,000 ಮಾಡ್ಕೊಡ್ತೀನಿ ಸರ್ 85,000ಕ್ಕೆ 5 ಸೀಟರ್ ಸರ್ ಇದು 1,10,000 ಕೊಡ್ತೀವಿ ಸರ್ 1,10,000 ಕೊಡ್ತೀವಿ ಏನಾದ್ರು ಬಂದ್ರೆ ನೆಗೋಶಿಯೇಟ್ ಮಾಡ್ಕೊಡ್ತೀನಿ ನಿಮ್ಮ ಕಡೆ ದಯವಿಟ್ಟು ಮಾಡ್ಕೊಡ್ತೀನಿ ಇದು ಬಂದು ನಿಮಗೆ 80,000 ಕೊಡ್ತೀವಿ ಶರಣ್ರಿ ಎಲ್ಲರೂ ಹೆಂಗಾದ್ರೆ ನಾನು ಆರಾಮದೀನಿ ಅಂಡ್ ಮತ್ತೊಂದು ಸರ್ತಿ ಶ್ರೀ ಲಕ್ಷ್ಮೀ ಕಾರ್ಸಿಗೆ ಬಂದಿದ್ದೀನಿ ಅಂಡ್ ನಾನು ವಿಡಿಯೋದಲ್ಲಿ ಇರೋದಿಲ್ಲ ಈ ಕಡೆ ಹಿಂದ್ಗಡೆ ಕೂತಿದ್ದೀನಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ನೋಡ್ಬೋದು ಈ ಸರ್ತಿ ನೀವು ಲಾಸ್ಟ್ ವಿಡಿಯೋಕ್ಕಿಂತ ತುಂಬಾ ಗಾಡಿಗಳು ಜಾಸ್ತಿ ಇದೆ ಅಂಡ್ 1 ಲಕ್ಷದ ಒಳಗಡೆ ನೋಡೋರಿಗೆ ತುಂಬಾ ಆಪ್ಷನ್ ಇದೆ 2 ಲಕ್ಷದ ಒಳಗಡೆ ನೋಡೋರಿಗೆ ಆಲ್ಮೋಸ್ಟ್ 90% ಸ್ಟಾಕ್ 2 ಲಕ್ಷದ ಒಳಗಡೆ ಇದೆ ಅಂತ ಹೇಳ್ಬೋದು ಡೈರೆಕ್ಟ್ ಆಗಿ ಕ್ಯಾಮ್ರಾ ಫ್ರಂಟ್ ಹೋಗ್ಬಿಡ್ತೀನಿ ಸರ್ ನಮಸ್ಕಾರ ಸರ್ ಎಲ್ಲರಿಗೂ ನಮಸ್ಕಾರ ಅಂಡ್ ಸರ್ ಫಸ್ಟ್ ಆಫ್ ಆಲ್ ಲಕ್ಷ್ಮೀ ಕಾರ್ಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಹೇಳಿ ಶ್ರೀ ಲಕ್ಷ್ಮೀ ಕಾರ್ಸ್ ನಮಸ್ಕಾರ ಆದಷ್ಟು ಗಾಡಿ ಕೊಡ್ತಾ ಇದ್ದೀವಿ ಕಮ್ಮಿ ಎಷ್ಟು ಪ್ರೈಸ್ ಅಷ್ಟು ಕೊಡ್ತಾ ಇದ್ದೀವಿ ಆದಷ್ಟು ಬಂದು ಆಫೀಸ್ಗೆ ವಿಸಿಟ್ ಮಾಡಿ ಫೋನ್ ಎತ್ತಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಖಂಡಿತ ಆದಷ್ಟು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ ಲೊಕೇಶನ್ ಹಾಕ್ತೀವಿ ಏನಿದೆ ಬಂದು ವಿಡಿಯೋದಲ್ಲಿ ಇದು ಮಾಡಿ ಆಫೀಸ್ ಬಂದು ಧನ್ಯವಾದಗಳು ಅಂಡ್ ಸರ್ ಫಸ್ಟ್ ಟೈಮ್ ಅವರು ವಿಡಿಯೋದಲ್ಲಿ ಬಂದಿರೋದು ಸ್ವಲ್ಪ ಆ ಕಡೆ ನರ್ವಸ್ ಆಗ್ತಿದ್ದಾರೆ ಸರ್ ಹೇಳಿ ಸರ್ ಏನಂತ ಹೇಳ್ತೀರಾ ಸರ್ ಅಂಡ್ ಆಲ್ಮೋಸ್ಟ್ ತುಂಬಾ ವಿಡಿಯೋದಲ್ಲಿ ತುಂಬಾ ಕಾಲ್ಸ್ ಬರುತ್ತೆ ಸರ್ ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಫಸ್ಟ್ ಕನ್ನಡ ಜನತೆಗಳಿಗೆ ನಾನು ನನ್ನ ಕಡೆಯಿಂದ ಲಕ್ಷ್ಮೀಕಾರ್ ಕಡೆಯಿಂದ ಧನ್ಯವಾದಗಳು ಅವ್ರಿಗೆ ಹೇಳ್ತಾ ಇದ್ದೀನಿ ಕಸ್ಟಮರ್ಗಳಿಂದ ನಾವು ಏನಿದ್ರು ಆಫೀಸ್ ಮಾಡೋಕ್ಕೆ ಮತ್ತೊಂದಿಷ್ಟೆಲ್ಲ ಜನ ನಾವೀಗ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ ಅವ್ರು ಕೋಆಪರೇಟ್ ಕೊಡ್ತಾ ಇರೋದು ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಅಂದ್ರೆ ವೀಲ್ಸ್ ಬೆಂಗಳೂರಿಗೆ ನಮ್ಮ ಫಸ್ಟ್ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ತುಂಬಾ ಕೋಆಪರೇಟ್ ಮಾಡಿದ್ದೀರಾ ನಿಮ್ಮಿಂದ ನಮಗೆ ತುಂಬಾ ಒಂದು ಬಿಸ್ನೆಸ್ಗೆ ಒಂದು ರೂಟ್ ಸಿಕ್ಕಿದೆ ಅದಕ್ಕೆ ಫಸ್ಟ್ ಧನ್ಯವಾದ ನಿಮಗೆ ಹೇಳ್ತಾ ಇದೀವಿ ಹಾಗೆ ಕನ್ನಡ ಜನತೆಗಳಿಗೆ ಧನ್ಯವಾದಗಳು ಕೇಳ್ತಾ ಇದೀವಿ ನಮ್ಮಿಂದ ತಪ್ಪುಗಳು ಆಗಿದೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಕಾಲ್ ರಿಸೀವ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಸಾರಿ ಕೇಳ್ತಾ ಇದೀವಿ ಆಲ್ಮೋಸ್ಟ್ ನಾವು ಗಾಡಿಗಳು ತುಂಬಾ ಸ್ಟಾಕ್ ಮಾಡ್ತಾ ಇದೀವಿ ಜನಗಳಿಗೋಸ್ಕರ ನಮ್ಮ ಹತ್ರ 40,000 50,000 ಆ ಬಜೆಟಿಂದ ಗಾಡಿಗಳನ್ನ ಬೇರೆ ಕಡೆಯಿಂದ ತಗೊಂಬಂದು ನಾವು ಆಲ್ಮೋಸ್ಟ್ ಕೊಡ್ತಾ ಇದ್ದೀವಿ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಹಾಗೆ ಇನ್ನೊಂದು ಹೇಳ್ತಾ ಇದೀನಿ ಅಂದರೆ ದಯವಿಟ್ಟು ತುಂಬ ಬಾರ್ಗಿನ್ ಮಾಡಬೇಡಿ ಹೌದು ನನ್ನ ಕಡೆಯಿಂದ ನಾನು ಹೇಳ್ತೀನಿ ತುಂಬಾ ಬಾರ್ಗಿನ್ ಮಾಡೋಕೆ ಹೋಗಬೇಡಿ ಅಂಡ್ ನೀವೇ ಕೇಳ್ತೀರಾ ಲಕ್ಷ್ಮೀ ಕಾರ್ಸ್ ವಿಡಿಯೋ ಮಾಡಿ ಅಂತ ಮಂತ್ಲಿ ಒಂದೊಂದು ವಿಡಿಯೋ ಅಥವಾ ಮಂತ್ಲಿ 2 ವಿಡಿಯೋ ಬರುತ್ತೆ ಸ್ಟಾಕ್ಸ್ ಯಾವ ಥರ ಇರುತ್ತೆ ಆ ಥರ ವಿಡಿಯೋಸ್ ಬಂದೇ ಬರುತ್ತೆ ಅಂತ ಹೇಳ್ಬೋದು ಸರ್ ಈಗ ವಿಡಿಯೋದಲ್ಲಿ ನೀವು 1 ಗಾಡಿ ನೋಡ್ತೀರಾ 2 ಗಾಡಿ ನೋಡ್ತೀರಾ ಡೈರೆಕ್ಟಾಗಿ ವಿಸಿಟ್ ಆದರೆ 10 ಗಾಡಿ ನೋಡ್ಬೋದು ಸರ್ ಅವ್ರು ಇಂಟ್ರೆಸ್ಟ್ ಆಗಿರುತ್ತೆ ಅಂಡ್ ಪ್ರೈಸಲ್ಲಿ ಕೂತ್ ಮಾತಾಡ್ಬೋದು ಸರ್ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ ಸರ್ ಅಡ್ರೆಸ್ ನಮ್ಮ ರವಿ ಸರ್ ಹೇಳ್ತಾರೆ ಹಾಗೆ ಇನ್ನೊಂದು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀನಿ ಇನ್ನೂ ನಮಗೆ ಒಂದು 30 ಗಾಡಿ ಬರ್ತಾ ಇದೆ 30 ಗಾಡಿ ಬರ್ತಾ ಇದೆ ಈ ವಿಡಿಯೋಕ್ಕೋಸ್ಕರ ನಾವು ಎಕ್ಸ್ಟ್ರಾ ಮತ್ತೆ 30 ಗಾಡಿ ತರಿಸ್ತಾ ಇದೀವಿ ಒಂದಲ್ಲ ಅಂತ ಇನ್ನೊಂದು ಗಾಡಿ ಸಿಗುತ್ತೆ ದಯವಿಟ್ಟು ಆಫೀಸ್ಗೆ ಒಂದ್ಸಲ ವಿಸಿಟ್ ಮಾಡಿ ಖಂಡಿತ ಲಕ್ಷ್ಮೀ ಕಾರ್ಸ್ ಕಡೆಯಿಂದ ಅಷ್ಟು ನಾನು ಟ್ರೈ ಮಾಡಿದ್ದೀನಿ ಹಾಗೆ ನಮ್ಮ ಪಾರ್ಟ್ನರ್ ರವಿ ಸರ್ ಅಂತ ಅವ್ರ ಅಡ್ರೆಸ್ ಹೇಳ್ತಾರೆ ಹೇಳಿ ಸರ್ ಸರ್ 8ನೇ ಮೈಲಿ ಕ್ರೈಸ್ಟ್ ಕಾಲೇಜ್ ನೆಲಗದ್ರಂಡಿ ಸರ್ಕಲ್ ಇದೆ ಅಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇದೆ ಸೊ ನಮ್ಮಲ್ಲಿ ಈಗ ವೆಹಿಕಲ್ಸ್ ಇವಾಗ ಏನು ಸ್ಟಾಕ್ ಇದೆ ಅದಕ್ಕಿಂತ ಒಂದು 20-30 ವೆಹಿಕಲ್ ಸ್ಟಾಕ್ ಆಗುತ್ತೆ ಕಸ್ಟಮರ್ ಬರೋ ಅಷ್ಟರಲ್ಲಿ ಎಲ್ಲ ಸ್ಟಾಕ್ ಇನ್ ಆಗಿರುತ್ತೆ ವೆಹಿಕಲ್ಗೆ ನೀವು ದಯವಿಟ್ಟು ಶೋರೂಮ್ ಬಂದು ವಿಸಿಟ್ ಮಾಡಿ ಆದಷ್ಟು ಒಳ್ಳೆ ಗಾಡಿ ಈ ಗಾಡಿಯಿಂದ ಇನ್ನೊಂದು ಆಪ್ಷನ್ಸ್ ಇದ್ದೇ ಇರುತ್ತೆ ವಿಡಿಯೋ ಏನು ನೋಡಿರ್ತೀರಾ ಅದಕ್ಕಿಂತ ಬೆಸ್ಟ್ ವೆಹಿಕಲ್ಸ್ ಇನ್ನ ಬಂದಿರುತ್ತೆ ಬಂದು ವಿಸಿಟ್ ಮಾಡಿ ಶೋರೂಮ್ ಒಂದ್ಸಲಿ ಗೊತ್ತಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಂಬಿಡಿ ಡೈರೆಕ್ಟ್ ವಾಟ್ಸ್ಆಪ್ ಮೆಸೇಜ್ ಮಾಡಿ ಲೊಕೇಶನ್ ಮತ್ತೆ ವೆಹಿಕಲ್ಸ್ ಫೋಟೋ ಶೇರ್ ಮಾಡ್ತೀವಿ ಹೌದು ಅಂಡ್ ನೀವೇನು ವಿಡಿಯೋದಲ್ಲಿ ನೋಡ್ತಿರಲ್ಲ ಅದ್ರ ಹಿಂದ್ಗಡೆ ತುಂಬಾ ಕೆಲಸ ಮಾಡಿರ್ತಾರೆ ಗಾಡಿ ಇದು ಮಾಡೋದು ಕಲೆಕ್ಷನ್ ಮಾಡೋದು ನಿಮ್ಗೋಸ್ಕರನೇ ವಿಡಿಯೋಗಳು ಮಾಡ್ತಿರೋದು ಅಂಡ್ ಒಂದು ಲೈಕ್ ಅಥವಾ ಕಮೆಂಟ್ ಮಾಡಿ ಶ್ರೀ ಲಕ್ಷ್ಮೀ ಕಾರ್ಸಲ್ಲಿ ಯಾರು ಗಾಡಿ ತಗೊಂಡಿದ್ದೀರಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಕೆಳಗಡೆ ನೀವು ಹಾಕಿದ್ರೆ ನೆಕ್ಸ್ಟ್ ಜನಗಳಿಗೆ ಗೊತ್ತಾಗುತ್ತೆ ಯಾವ ತರ ಇದೆ ರೆಸ್ಪಾನ್ಸ್ ಅನ್ನೋದಕ್ಕಿಂತ ಅಂಡ್ ಸರ್ ಲೋನ್ಗೆ ಹೋಗೋದಾರೆ ಸರ್ ಯಾವ ತರ ಇದೆ ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಕೊಡ್ತಾ ಇದೀವಿ ಆಲ್ಮೋಸ್ಟ್ ಇವಾಗ 10 ಮಾಡಲ್ ಮೇಲೆ ಮಾಡ್ತಾ ಇದೀವಿ 10 ಮಾಡಲ್ ಮೇಲೆ ಲೋನ್ ಮಾಡ್ತೀವಿ ಬಟ್ ಸಿವಿಲ್ ಇರ್ಬೇಕು ಸರ್ 700 ಮೇಲೆ ಇರಬೇಕು ಸಿವಿಲ್ ಇಲ್ಲ ಅಂದ್ರೆ ಆಗಲ್ಲ ಆಲ್ಮೋಸ್ಟ್ ಮಾರುತಿ ಮತ್ತೆ ಹೋಂಡಾ ಕಂಪನಿ 10 ಮಾಡಲ್ ಕೊಡ್ತಾ ಇದೀವಿ ಲೋನ್ ಓಕೆ ಸರ್ ಕರ್ನಾಟಕ ಮಾಡ್ಕೊಡ್ತಾ ಇದೀವಿ ಕರ್ನಾಟಕದ ಮಾಡ್ಕೊಡ್ತೀರಾ ಸರ್ ಮತ್ತೊಬ್ಬರು ಪಾರ್ಟ್ನರ್ ಆಡ್ ಆಗಿದ್ದಾರೆ ಅವ್ರ ಇನ್ಫಾರ್ಮೇಶನ್ ಸರ್ ನಮಸ್ಕಾರ ತುಂಬ ಫೋನ್ಗಳು ಬರ್ತಾ ಇರುತ್ತೆ ಯಾವ ಫೋನ್ಗಳು ರಿಸೀವ್ ಮಾಡೋಕ್ಕಾಗ್ತಾಯಿಲ್ಲ ಯಾರು ಬೇಜಾರಾಗಬೇಡಿ ನಾವು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ 4 ರಿಂದ 5 ನಂಬರ್ ಇರುತ್ತೆ ಆ ನಂಬರಿಗೆ ಎಲ್ಲರೂ ಹಾಯ್ ಅಂತ ಹಾಕಿ ಖಂಡಿತ ನಾನು ಯಾವ ಗಾಡಿ ಬೇಕು ಅಂತ ಮೆಸೇಜ್ ಕೂಡ ಮಾಡಿ ಅದರಲ್ಲಿ ರಿಪ್ಲೈ ಕೊಡ್ತೀವಿ ಯಾರು ಕೂಡ ಬೇಜಾರಾಗಬೇಡಿ ಲಕ್ಷ್ಮೀ ಕಾರ್ಸಿಗೆ ಬನ್ನಿ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಿಕೊಡ್ತೀವಿ ಖಂಡಿತ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಪಾಡ್ಕಾಸ್ಟ್ ಚಾನಲ್ ಆಗುತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್ ಓಕೆ ಸರ್ ಫಸ್ಟ್ ಗಾಡಿ ಸರ್ ಜನ್ನಿಂದ ಮಾರುತಿ 800 ಸರ್ ಇಲ್ಲ ಅದಕ್ಕೆ ಜನ್ ತಗೊಂಡು ಬಂದಿರಾ ಅಂತ ಹೇಳ್ಬೋದು ಸರ್ ಜನ್ ಎಷ್ಟಿದೆ ಸರ್ ನೋಡಕ್ಕೆ ಫಸ್ಟ್ ನಮಸ್ಕಾರ ಶ್ರೀ ಲಕ್ಷ್ಮೀ ಕಾರ್ಸ್ ಕಡೆಯಿಂದ
ಕನ್ನಡ ಜನತೆಗೆ ಒಂದು ಇದು ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಅಂಡ್ ಈಗ ಆಲ್ಮೋಸ್ಟ್ ಸ್ಟಾಕ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಅಂಡ್ ಕಸ್ಟಮರ್ ರಿಕ್ವೈರ್ಮೆಂಟ್ಗೆ ನೀವು ಫುಲ್ಫಿಲ್ ಮಾಡ್ತಿದ್ದೀರಾ ಸರ್. ಈಗ ಎಷ್ಟು ಗಾಡಿ ನೋಡೋಕೆ ಸಿಗುತ್ತೆ ಸರ್? ಆಲ್ಮೋಸ್ಟ್ ಕಸ್ಟಮರ್ಗೆ ನಾನು ಎಲ್ಲ ರೀತಿಲೂ ಕೊಡೋಕ್ಕಾಗಿಲ್ಲ, ಅದು ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೀನಿ. ಓಕೆ, ರೆಸ್ಪಾನ್ಸ್ ಮಾಡ್ತೀವಿ, ಬಟ್ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಮಾಡ್ಬೋದು. ಬಟ್ ವೆಹಿಕಲ್ ಖಾಲಿ ಆದ್ಮೇಲೆ ಬಂದಾಗ ಆಗಿಲ್ಲ. ಬಟ್ ಇವಾಗ ಒಂದು 50 ಗಾಡಿ ಇರ್ಬೋದು ಸರ್. 50 ಗಾಡಿಗಳು 50 ಇದೆ ಸರ್. ಓಕೆ, ಕೌಂಟ್ ಮಾಡೋಕ್ಕಾಗಿಲ್ಲ, 50 ಗಾಡಿ ಇದೆ ಸರ್. ಅಂಡ್ ಇದಲ್ಲದೆ ನೀವು ವಿಡಿಯೋದಲ್ಲಿ ಅಲ್ಲದೆ ಇನ್ನೂ ಗಾಡಿಗಳಿದೆ ಅಂತ ಹೇಳ್ಬೋದು. ಇನ್ನೂ 20 ಗಾಡಿ ಎಕ್ಸ್ಟ್ರಾ ಬರೋದಿದೆ. ಓಕೆ, ನೆಕ್ಸ್ಟ್ ಈ ವಿಡಿಯೋ ಬಂದಾಗ ನಾನು ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡಿಕೊಡೋಣ. ಖಂಡಿತ ಸರ್. ಫಸ್ಟ್ ಗಾಡಿ ಹೇಳಿ ಸರ್ ಡೀಟೇಲ್. ಸರ್ ಇದು ಬಂದು ಝೆನ್ ಕೊಡ್ತಾ ಇದೀವಿ ಫಸ್ಟ್ ವೆಹಿಕಲ್. 2004 ಮಾಡಲ್ ಸರ್ ಇದು. 2004 ಮಾಡಲ್. 4 ಮಾಡಲ್ 4th ಓನರ್. FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಇದು ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, FC ರನ್ನಿಂಗ್ ಇದೆ. Okay. 27 ತನಕ ಇದೆ. 27 3 ತರ್ಡಾ 2003 ಮಾಡಲ್ ಅಲ್ವಾ ಸರ್? 3 ಮಾಡಲ್ 3rd ಓನರ್ ಸರ್. ಸಾರಿ. ಓಕೆ, 2003 ಮಾಡಲ್ 3rd ಓನರ್. FC ಇನ್ಶೂರೆನ್ಸ್. FC ಎಲ್ಲಿವರೆಗೆ ಇದೆ ಸರ್? 27 ತನಕ ಇದೆ ಸರ್. ಇದು 27 ವರೆಗೆ FC ಇದೆ. ಅಂಡ್ ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ. ಇನ್ಶೂರೆನ್ಸ್ ಲಾಪ್ಸ್ ಇದೆ. ಹಾ. ಪ್ರೈಸಿಂಗು ಸರ್? ಪ್ರೈಸ್ ಕೊಡ್ತೀನಿ ಸರ್, 65,000 ಕೊಡ್ತೀನಿ ಸರ್. 65,000. 65,000. 65,000. ಹೌದು. ಹಾಗೆ ಇನ್ನೊಂದು ಜನ ಇರೋದು? ಹಾಗೆ ಇನ್ನೊಂದು ಇದು 3 ಮಾಡಲ್ ಸರ್. ಇದು ಓಕೆ, 3 ಮಾಡಲು, ಇದು 3rd ಓನರ್. ಓಕೆ. ತುಂಬಾ FC ಸರ್? ಇದು ಒಂದು ಸ್ಟಾಕ್ ಅಲ್ಲಿ ಇದೆ ಗಾಡಿ. ಇದು ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಒರಿಜಿನಲ್ ಪೇಂಟ್. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಓಕೆ, ಎರಡನೇ ಜನ ತೋರಿಸ್ತಿರೋದು ನಿಮಗೆ. ತೋರಿಸ್ತೀನಿ ಇಂಟೀರಿಯರ್ ನೋಡ್ಬೋದು ನಿಮ್ಗೆ ಯಾವ ಥರ ಬರುತ್ತಂತ. ಆ್ಯಂಡ್ ಸರ್ FC ಸರ್? FC ಎಲ್ಲ ಅಪ್ಡೇಟ್ ಮಾಡ್ಕೊಡ್ತೀನಿ ಸರ್. Update ಮಾಡ್ಬಿಟ್ಟು ಇತ್ತು ಟ್ರಾನ್ಸ್ಫರ್ ಮಾಡ್ಕೊಟ್ಬಿಡೋಣ. ಓಕೆ, ಇದು 95,000 ಫೈನಲ್ ಕೊಡ್ತೀವಿ ಸರ್. 95,000ಕ್ಕೆ. ಹೌದು ಸರ್, ಹೌದು. 95,000ಗೆ ಈ ಜನ್ ಸಿಗ್ತಿರೋದು ನಿಮಗೆ ನೋಡ್ಬೋದು. ಹಾಗೆ ನಿಮಗೆ ಇದು ಬೇಡ, ಇನ್ನೊಂದು ಜನ್ ಇರೋದು ಸರ್. ಇನ್ನೊಂದು 4 ಮಾಡಲ್ ಸರ್. ಇದು 2004 ಮಾಡಲು. 4 ಮಾಡಲ್. ಇದು ತುಂಬಾ ಗುಡ್ ಕಂಡೀಷನ್ ವೆಹಿಕಲ್ ಸರ್. ಇದು ಹಾಂ, ಆಫ್ಟರ್ ಮಾರ್ಕೆಟ್ ಸೀಟ್ ಮಾರ್ಕೆಟ್. ಇದು ಸೀಟ್ ಕವರ್ ಇದೆ. Okay. ಎಲ್ಲ ಇದೆ. ಆಮೇಲೆ ಟೈರ್ ತುಂಬಾ ಚೆನ್ನಾಗಿದೆ. 2004. ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಎಲ್ಲಿವರೆಗೆ FC ಇದೆ ಸರ್? ಇದು 2026 ತನಕ ಇದೆ. 1 ಇಯರ್ ಇದೆ. ಇದು 1 ಇಯರ್. 1 ಇಯರ್ ಇದೆ ಇದು. ಅಂಡ್ ಈ ಗಾಡಿಗಳು ಓಡಿರೋದು ಕೇಳೋದಿಲ್ಲ ಸರ್ ನಾನು, ಬಿಕಾಸ್ ಇವೆಲ್ಲ ಗಾಡಿ ಓಡಿರೋದು ತುಂಬಾ ಗುಡ್ ಕಂಡೀಷನ್ ವೆಹಿಕಲ್ ಇದೆ ಸರ್ ಇದು. ಓಕೆ. ಹಾಗೆ ಹಾಗೆ ನಿಮಗೆ ಆಕ್ಸಿಡೆಂಟ್ ಇಲ್ಲ, ಎಲ್ಲ ಫ್ರೀ ವೆಹಿಕಲ್ ಇವೆಲ್ಲ. 2004 ಸರ್. ಮೂರನೇ ವೆಹಿಕಲ್. ಪ್ರೈಸಿಂಗ್ 1,10,000 ಕೊಡ್ತೀವಿ ಸರ್. 1,10,000 ಕೊಡ್ತೀವಿ. ಏನಾದ್ರು ಬಂದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. ನಿಮ್ಮ ಕಡೆ ದಯವಿಟ್ಟು ಮಾಡ್ಕೊಡ್ತೀವಿ. ನ್ಯಾನೋಗಳು ಲಾಸ್ಟ್ ಟೈಮ್ 3 ಇತ್ತು ಸರ್, ಇವಾಗ ಒಂದು ಎಕ್ಸ್ಟ್ರಾ ಆಗಿದೆ. 4 ಗಾಡಿಗಳಾಗಿರೋದು. 4 ಗಾಡಿ ನಾನು ಕೊಡ್ತೀನಿ ಸರ್ ಈ ಸಲ. ಓಕೆ, ಹೇಳಿ ಸರ್. ಫಸ್ಟ್ ಗಾಡಿ ಇದು ಒಂದು ನಿಮಗೆ 10 ಮಾಡಲ್ ಸರ್. ಇದು Okay. 10 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್. ಹೌದು. ಓಡಿರೋದು ಸರ್? ಓಡಿರೋ ಕಿಲೋಮೀಟರ್ ಗೊತ್ತಿಲ್ಲ. ಓಕೆ, ಒಂದು 65,000 ಕೊಡ್ತೀನಿ ಸರ್. 65,000. 65,000. 65,000 2010 ಮಾಡಲ್. ಸರ್ FC ಎಲ್ಲ ಅಪ್ಡೇಟ್ ಮಾಡ್ಕೊಡೋಣ ಸರ್. ಓಕೆ, ಹಾಗೆ ನೆಕ್ಸ್ಟ್ ಇದು ಕೊಡೋಣ. ನೆಕ್ಸ್ಟ್ ಇದು ಆಫರ್ ಇದೆ. ಇದು 12 ಮಾಡಲ್ ಸರ್, ಸೆಕೆಂಡ್ ಓನರ್. ಓಕೆ, ಇದು ಬಂದು 70,000 ಕೊಡ್ತೀವಿ ಸರ್. 70,000. 70,000 ಕೊಡ್ತೀವಿ. ಸೆಕೆಂಡ್ ಓನರ್. ಹೌದು, ಹೌದು. 12 ಮಾಡಲ್ ಆಗಿರುತ್ತೆ ನಿಮಗೆ. ಹೌದು. ಹಾಗೆ ಇನ್ನೊಂದು 11 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ. ಓಕೆ, ಹೇಳಿ. ಇದು ಬಂದು ನಿಮಗೆ 80,000 ಕೊಡ್ತೀವಿ. ಸಿಂಗಲ್ ಓನರ್. 11 ಸಿಂಗಲ್ ಓನರ್. ಡಾಕ್ಟರ್ ಯೂಸ್ಡ್. ತುಂಬಾ ಚೆನ್ನಾಗಿದೆ. ಬಟ್ ಹಾಕಿದ್ದಾರೆ. ಬಟ್ ಇದು ಇರ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿ. 2011 ಮಾಡಲ್. 11 ಮಾಡಲ್ ಸಿಂಗಲ್ ಓನರ್. ಬರೀ 85,000. 85,000. 85,000. ಇದು 13 ಮಾಡಲ್ ಆಫರ್ ಕೊಡ್ತಾ ಇದೀನಿ ಸರ್. 13 ಮಾಡಲ್ ಏನ್ ಪ್ರೈಸ್ ಅಲ್ಲಿ ಕೊಡ್ತೀರಾ? 85,000 ಕೊಡ್ತಾ ಇದೀನಿ. 85,000. ಓನರು? ಓನರ್ 3rd ಓನರ್. 3rd ಓನರ್ ಆಗಿರುತ್ತೆ. 85,000ಕ್ಕೆ LX vehicle sir. 13 ಮಾಡಲ್ LX ವೇರಿಯಂಟ್. ಟೈರ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. AC ಮತ್ತೆ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರಲ್ಲ. ಓಕೆ, ಅಂಡ್ ಎಲ್ಲ ಕಂಪನಿಯಿಂದಾನೇ ಬಂದಿರೋದಲ್ವಾ ಸರ್? ಇದು ಆಫ್ಟರ್ ಮಾರ್ಕೆಟ್ ಸೀಟ್ ಸಿಸ್ಟಮ್ ಹಾಕಿದ್ದಾರೆ. ಓಕೆ, ಗಾಡಿ ನೋಡ್ಬೋದು. ಅಂಡ್ ಏನ್ ಪ್ರೈಸ್ ಅಂತ ಹೇಳಿದ್ರಿ ಸರ್? ಸರ್ ಇದು ಬಂದು 85,000 ಕೊಡ್ತೀವಿ ಸರ್. 85,000. 13 ಮಾಡಲ್ 80,000 ಕೊಡ್ತೀವಿ. ಓಕೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಚವರ್ಲೆಟ್ ಸ್ಪಾರ್ಕ್ 2 ಗಾಡಿಗಳಿರೋದು. ತುಂಬಾ ಬೆಸ್ಟ್ ಪ್ರೈಸ್, ತುಂಬಾ ಬೆಸ್ಟ್ ಮಾಡಲ್. 14 ಮಾಡಲ್ 1 ಲಕ್ಷ ಕೊಡ್ತಾ ಇದೀವಿ ಸರ್. 14 ಮಾಡಲ್ 1 ಲಕ್ಷ ಕೊಡ್ತಾ ಇದೀವಿ. ಓನರ್ ಸರ್? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಹೌದು. ಅಂಡ್ 2014 ಮಾಡಲ್ ಬರೀ 1 ಲಕ್ಷ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್. ಸರ್ ಇದು ಕೇಳ್ಬೇಡಿ, ತುಂಬಾ ಕಡಿಮೆ ಕೊಟ್ಟಿದ್ದೀನಲ್ವಾ ಸರ್. ಓಕೆ, ನೆಕ್ಸ್ಟ್ ಇರೋದು ಸರ್. ಹಾಗೆ ಇದು 2009 ಮಾಡಲ್ ಸರ್. ಇದು 11 ಮಾಡಲ್. ಸಾರಿ, 2011 ಮಾಡಲ್. ಓನರ್ ಸರ್? ಓನರ್ ಬಂದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಕಡಿಮೆ ಹೊಡಿದ 40,000 ಹೊಡಿದ ಅಷ್ಟೇ ವೆಹಿಕಲ್. ಏನಾದ್ರು ರೆಕಾರ್ಡೆಡ್ ಸಿಗುತ್ತಾ? ತೆಗೆಸ್ಕೊಂಡು ಟ್ರೈ ಮಾಡ್ತೀನಿ. ಓಕೆ, ಬಟ್ ವೆಹಿಕಲ್ ರೆಕಾರ್ಡ್ ಇದೆ. ಇದು ಪ್ರೈಸಿಂಗ್ ಇದು ಬಂದು 1,20,000 ಸರ್. 1,20,000ಕ್ಕೆ ಬರೀ 40,000 ಓಡಿರೋದು ಸಿಂಗಲ್ ಓನರ್. ಹೌದು, ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ನೆಕ್ಸ್ಟ್ ಟಾಟಾ ಬ್ರಾಂಡ್ ಅಲ್ಲಿ ಇರೋದು ಇಂಡಿಕಾ ಕೊಡ್ತಾ ಇದೀನಿ ಸರ್. ಡೀಸೆಲ್ ವೆಹಿಕಲ್ ಕೊಡ್ತಾ ಇದೀವಿ. ಅದು ಡೀಸೆಲ್. ಮೈಲೇಜ್ ಆರಾಮಾಗಿ ಎಷ್ಟು? ಹೌದು, 20+ ಬರುತ್ತೆ. 20+ ಬರುತ್ತೆ. ಓನರ್ ಸರ್? ಓನರ್ ಇದು ಬಂದು 3rd ಓನರ್ ಸರ್. 3rd ಓನರ್. 7 ಮಾಡಲ್ ಆಫ್ಟರ್ ಮಾರ್ಕೆಟ್ ಕಂಪ್ನಿ ಬ್ಯಾಗ್ ಇದೆ ಸರ್. ಓಕೆ, ಇಂಟೀರಿಯರ್ ನೋಡ್ಬೋದು ನೀವು ಯಾವ ತರ ಬರುತ್ತೆ ಅಂತ. ಅಂಡ್ ಈ ಡೀಸೆಲ್ ಅಲ್ಲಿ ನೀವು ಹುಡುಕೋರಿಗೆ ಕಮ್ಮಿ ಪ್ರೈಸ್ ಅಲ್ಲಿ ಬೇಕು ಅನ್ನೋರಿಗೆ ನೋಡ್ಬೋದು. ಇಂಟೀರಿಯರ್ ನಿಮಗೆ ಚೆನ್ನಾಗಿದೆ. ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ಬಂದಿದೆಯಲ್ಲ ಸರ್? ಹೌದು, ಆಫ್ಟರ್ ಮಾರ್ಕೆಟ್. ಇದು ಪ್ರೈಸಿಂಗು ಸರ್? ಪ್ರೈಸಿಂಗ್ ಬಂದು ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್. FC ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಲ್ಯಾಬ್ಸ್ 75,000 ಕೊಡ್ತಾ ಇದೀವಿ. 75,000. ಅದು ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್. ನೆಕ್ಸ್ಟ್ ಇರೋದು ಸರ್ ಚವರ್ಲೆಟ್ ಬ್ರ್ಯಾಂಡ್ ಅಲ್ಲಿ ಯುವ ಸರ್. ಇದು ಹೇಳಿ. 9 ಮಾಡಲ್ 3rd ಓನರ್. ಇದು ಓಕೆ, ಇದು ಬಂದು ಟಾಪ್ ಅಂಡ್ ವೆಹಿಕಲ್. ಇದು ಮ್ಯಾಗ್ ಬರುತ್ತೆ, ಮತ್ತೆ ಸಿಸ್ಟಮ್ ಬರುತ್ತೆ, ಆಮೇಲೆ ರಿಮೋಟ್ ಟಾಪ್ ಅಂಡ್ ಅಲ್ವಾ? AC ಪವರ್ ಶೇರಿಂಗ್, ಪವರ್ ವಿಂಡೋಸ್, A-Z ಬರುತ್ತೆ. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಅಂಡ್ ಮ್ಯೂಸಿಕ್ ಕಂಪನಿಯಿಂದಲೇ ಬಂದಿರೋದಲ್ಲ ಸರ್? ಎಲ್ಲ ಕಂಪನಿಯಿಂದ ಸರ್. ಅಡಿಷನಲ್ ಏನೂ ಹಾಕಿಲ್ಲ. ಇಲ್ಲ, ಇದು ಟಾಪ್ ಅಂಡ್ ವೆಹಿಕಲ್. ಓಕೆ,
ಅಂಡ್ ಪ್ರೈಸಿಂಗ್ ಏನು ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ 90,000 ಕೊಡ್ತೀನಿ ಫೈನಲ್ 90,000 ಹೌದು 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 90,000ಕ್ಕೆ 90,000 ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಇರೋದು ಸರ್ ಹಾಗೆ 11 ಮಾಡಲ್ ಕೊಡ್ತೀನಿ ಸರ್ ಹೇಳಿ ಇದು ಬಂದು ಚಾವ್ಲೆಟ್ ಆಬಿ ಅದು ಓಕೆ ಇದು ಬಂದು ತುಂಬಾ ಚೆನ್ನಾಗಿದೆ ವೆಹಿಕಲ್ 11 ಮಾಡಲ್ FC ಇನ್ಸೂರೆನ್ಸ್ ರನ್ನಿಂಗ್ ಇದೆ ವೆಹಿಕಲ್ ಪೆಟ್ರೋಲ್ ಹೌದು ಪೆಟ್ರೋಲ್ ವೆಹಿಕಲ್ FC ಇನ್ಶೂರೆನ್ಸ್ ರನ್ನಿಂಗ್ ಇದೆ ಅಂಡ್ ಪ್ರೈಸಿಂಗ್ ಏನು ಹೇಳ್ತೀರಾ ಪ್ರೈಸಿಂಗ್ 1,05,000 ಕೊಡ್ತೀವಿ ಸರ್ 1,05,000ಕ್ಕೆ 5,000 ಕೊಡ್ತಾ ಅಂಡ್ FC ಇನ್ಶೂರೆನ್ಸ್ FC ಎಲ್ಲಿವರೆಗೆ ಇದೆ ಸರ್ FC 2027 ತನಕ 27 ಓನರ್ ಸೆಕೆಂಡ್ ಓನರ್ ಇದು 4th ಆಗಿದೆ 4th ಓನರ್ 11 ಮಾಡಲ್ ಇದು ಓಕೆ ಹಾಗೆ ಇದು ಟಾಪ್ ಅಂಡ್ ವೆಹಿಕಲ್ ಫುಲ್ಲಿ ಟಾಪ್ ಅಂಡ್ ಹೌದು ಆಗಿದೆ ಇದು ಕಂಪ್ನಿ ಮ್ಯಾಗ್ ಇದೆ ಓಕೆ ಸೆಂಟ್ರಲ್ ಲಾಕಿಂಗು ಕಂಪನಿಯಿಂದನೇ ಹೌದು ಬಂದಿರೋದು ಕಂಪ್ನಿಯಿಂದ ಬಂದಿರೋದು ಓಕೆ ಅಂಡ್ ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ ಇದನ್ನ ಅಂಡ್ 1,05,000 ಸರ್ ಏನಾದರೂ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ನಿಮ್ ಕಡೆ ಸ್ವಲ್ಪ ಭಾಳ ಇಲ್ಲ ಸರ್ ಆದಷ್ಟು ಹೇಳಿರೋದೇ ಕಮ್ಮಿ ಅಂತ ಕಡಿಮೆ ಹೇಳ್ತಾ ಇದ್ದೀನಿ ಸರ್ ನಾನು ತುಂಬಾ Okay. ಕಡಿಮೆ ಕೊಡ್ತಾ ಇದ್ದೀನಿ AC ಪವರ್ ಸ್ಟೇರಿಂಗ್ ಏರ್ ಬ್ಯಾಗ್ ಸಮೇತ ಬರುತ್ತೆ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರೋದು ನಿಮಗೆ 1,05,000 ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಹೌದು sir, ಹೌದು. ಅಂಡ್ ಹಾಗೆ ಸರ್ ನೆಕ್ಸ್ಟ್ ಫೋರ್ಡ್ ಐಕಾನ್ ಐಕಾನ್ ಕೊಡ್ತಾ ಇದ್ದೀನಿ ಇದು 2006 ಮಾಡಲ್ ವೆಹಿಕಲ್ 6 ಥರ್ಡ್ ಓನರ್ ಸರ್ 2006 to ಥರ್ಡ್ ಓನರ್ ಥರ್ಡ್ ಓನರ್ FC 27 ಇದೆ ಇನ್ಸೂರೆನ್ಸ್ 10 ಮಂತ್ಸ್ ಇದೆ ಓಕೆ ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ 85,000 ಕೊಡ್ತೀನಿ ಸರ್ 85,000 85,000ಕ್ಕೆ ಹೌದು ನೆಕ್ಸ್ಟ್ ಇರೋದು ಸರ್ ಗೆಟ್ ಹಾಗೆ ಇನ್ನೊಂದು ಗೆಟ್ಸ್ ಕೊಡ್ತಾ ಇದೆ ಇದು ಟಾಪ್ ಅಂಡ್ GLS ವೆಹಿಕಲ್ ಇದು ಓಕೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ ABS ಬರುತ್ತೆ ಇದಕ್ಕೆ ವಿತ್ ABS ಕಂಪ್ನಿ ಮ್ಯಾಗ್ ಬರುತ್ತೆ ಇಂಟೀರಿಯರ್ ಆಫ್ಟರ್ ಮಾರ್ಕೆಟ್ ಆಫ್ಟರ್ ಮಾರ್ಕೆಟ್ ಲೆದರ್ ಹಾಕಿದ್ರು ಆಫೀಸರ್ಸ್ ಇದೆ ನೋಡಬಹುದು ಇಂಟೀರಿಯರ್ ಚೆನ್ನಾಗಿದೆ ಅಂತ ಹೇಳ್ಬೋದು ಅಂಡ್ ಪೆಟ್ರೋಲ್ ಅಲ್ವಾ ಸರ್ ಇದು ಪೆಟ್ರೋಲ್ ವೆಹಿಕಲ್ ಸರ್ ಓಕೆ ಓಡಿರೋದು ಎಷ್ಟು ಕೇಳ್ಬೋದಾ ಕಿಲೋಮೀಟರ್ ಗೊತ್ತಿಲ್ಲ ಸರ್ ನಾನು ಅದು ಹೇಳ್ತಾ ಇಲ್ಲ ಸುಮ್ಮನೆ ಅದು ಮಿಸ್ ಆಗುತ್ತೆ ಜನ ಬನ್ನಿ ಒಂದ್ ಸರ್ತಿ ನೋಡಿ ಟೆಸ್ಟ್ ಮಾಡ್ಕೊಂಡು ತುಂಬಾ ಗೊತ್ತು ಚೆನ್ನಾಗಿದೆ ಸರ್ ವೆಹಿಕಲ್ ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ 1,15,000 ಕೊಡ್ತೀನಿ 1,15,000 ಬಂದ್ರೆ ನೆಗೋಷಿಯೇಟ್ ಸ್ವಲ್ಪ ಮಾಡ್ಕೊಡ್ತೀನಿ ನೆಕ್ಸ್ಟ್ ಇರೋದು ಸರ್ ಹಾಗೆ ಜನ್ ಎಷ್ಟಿಲ್ಲ ಕೊಡ್ತೀನಿ ಸರ್ LXi, VXi. ಒಳ್ಳೆ ವೆಹಿಕಲ್ ಇದು ಹೌದು ಒಳ್ಳೆ ಮೈಲೇಜ್ ಇದು ಬರುತ್ತೆ ಬರೀ 75 ಕಿಲೋಮೀಟರ್ ರನ್ ಆಗಿದೆ ವೆಹಿಕಲ್ 75,000 ಹೌದು 7 ಮಾಡಲ್ ಸೆಕೆಂಡ್ ಓನರ್ VXS VXi ಸರ್ ಇದು LXi ಸಾರಿ LXi ವೇರಿಯಂಟ್ ಆಗಿರುತ್ತೆ ಸ್ಟೇರಿಂಗ್ ಬರುತ್ತೆ ಓಕೆ ಪ್ರೈಸಿಂಗ್ ಪ್ರೈಸಿಂಗ್ ಸರ್ ಬೆಸ್ಟ್ ಪ್ರೈಸ್ 1,15,000 ಕೊಡ್ತೀನಿ 1,15,000ಕ್ಕೆ LXi ವೇರಿಯಂಟ್ ಸೆಕೆಂಡ್ ಓನರ್ ಥರ್ಡ್ ಓನರ್ ಸೆಕೆಂಡ್ ಓನರ್ Second owner. 28 ತನಕ ಇದೆ ಓಕೆ ಸರ್ ಮತ್ತೆ ಸರ್ ಆಲ್ಮೋಸ್ಟ್ i10 ಗಳು ಎಷ್ಟು ನೋಡಕ್ ಸಿಗುತ್ತೆ ಸರ್ ನಮ್ಮ ಹತ್ರ 3 ಗಾಡಿ ಸಿಗುತ್ತೆ ಸರ್ ಒಂದು ಆಟೋಮೆಟಿಕ್ ಇದೆ ಅಂಡ್ ಮ್ಯಾನುವಲ್ ಇದೆ ಓಕೆ ತುಂಬಾ ಹೇಳಿ ಸರ್ ಇದು 9 ಮಾಡಲ್ ಸರ್ ಇದು 29 ತನಕ FC ಇದೆ ವೇರಿಯಂಟ್ ಸರ್ ಸೆಕೆಂಡ್ ಓನರ್ ಇದು 1.2 ಕಪ್ಪ ಮ್ಯಾಗ್ನಾ ಓಕೆ 2009 ಮಾಡಲು ಸೆಕೆಂಡ್ ಓನರ್ FC ರನ್ನಿಂಗ್ ಇದೆ ಓಕೆ FC ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಅಂತ ಹೇಳ್ತಾರೆ ನೋಡ್ಬೋದು ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಅಂಡ್ ಮ್ಯಾಗ್ನಾ ಅಲ್ವಾ ಹೌದು ಸರ್ ಪ್ರೈಸಿಂಗು ಸರ್ ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ ಇದು ಆಫರ್ ಅಲ್ಲಿ ಬಟ್ ಬಾರ್ಗಿನ್ ಮಾಡ್ಬಿಡಿ 1,60,000 ಕೊಡ್ತೀನಿ ನೋ ನೆಗೋಷಿಯೇಟ್ ನೋ ನೆಗೋಷಿಯೇಟ್ ಸರ್ 1,60,000 60,000 ಕೊಟ್ಬಿಡ್ತೀನಿ ನೆಕ್ಸ್ಟ್ ಇರೋದು ಸರ್ ಬ್ಲೂ ಹಾಗೆ ಕಲರ್ ಇದು ಅಷ್ಟೇ ಸರ್ ಇದು 10 ಮಾಡಲ್ ಸೆಕೆಂಡ್ ಓನರ್ ಮ್ಯಾಗ್ನಾ 1.2 ಕಪ್ಪ ಇದು ಈವನ್ ಟೈರ್ ಕೂಡ ನೋಡ್ಬೋದು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಇದು ಮ್ಯಾಗ್ನಾ ವೇರಿಯಂಟ್ ಬರುತ್ತೆ ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರ್ ಕೂಡ ಇಲ್ಲ ಕಂಪ್ನಿಯಿಂದನೇ ಬಂದಿರೋದು ಇಲ್ಲ ಆಫ್ಟರ್ ಮಾರ್ಕೆಟ್ ಇದು ಹಾಕಿದಾರಾ ಟಚ್ ಸ್ಕ್ರೀನ್ ಹೌದು, ಸಿಸ್ಟಮ್ ಕೂಡ ಹೌದು, ಹಾಕಿದ್ದಾರೆ ಹೌದು. ನೋಡ್ಬೋದು ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಅಂಡ್ ಓಡಿರೋ ಸರ್ ಇದಕ್ಕೆ ಏನಾದ್ರು 85,000 ಕಿಲೋಮೀಟರ್ ರನ್ ಆಗಿದೆ 85,000 ಓಡಿರೋ ವೆಹಿಕಲ್ ಟೈರ್ 4 ಚೆನ್ನಾಗಿದೆ ಹೌದು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ಟೈರ್ ಕೂಡ ಪ್ರೈಸಿಂಗ್ ವೆರಿ ಗುಡ್ ಕಂಡೀಷನ್ ಸರ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ ಬಾರ್ಗಿನ್ ಮಾಡ್ಬಿಡಿ 1,85,000 ಕೊಡ್ತೀನಿ 2000 10 ಮಾಡಲ್ ಸೆಕೆಂಡ್ ಓನರ್ 1,85,000 ಕೊಡ್ತೀನಿ ನೆಕ್ಸ್ಟ್ ಬ್ಲಾಕ್ ಕಲರ್ ಹಾಗೆ ಇದು ಆಟೋಮೆಟಿಕ್ ಸರ್ ಇದು ಆಟೋಮೆಟಿಕ್ ಇದು ಮೈಲೇಜ್ 11 ಒಂದು ಬರುತ್ತೆ 16 ಎಕ್ಸ್ಪೆಕ್ಟ್ ಮಾಡಬಹುದು ಒಂದು 13 ಬರುತ್ತೆ ಸರ್ 13 12ರಿಂದ 13 ಬರುತ್ತೆ ಸುಮ್ಮನೆ ಅದು ಬಿಸ್ಕೆಟ್ ಮಾಡೋದು ಬೇಡ ಕಸ್ಟಮರ್ಗಳಿಗೆ ಓಕೆ 13 ಒಂದು ಹೌದು. ಅಷ್ಟೇ ಬರುತ್ತೆ ಸಿಟಿಲಿ ಒಂದು ಸ್ವಲ್ಪ ಕಮ್ಮಿ ಕಮ್ಮಿ ಬರುತ್ತೆ ಬರುತ್ತೆ ಲಾಂಗ್ ಸ್ವಲ್ಪ ಜಾಸ್ತಿ ಬರುತ್ತೆ ಬಟ್ ವೆರಿ ಗುಡ್ ಕಂಡೀಷನ್ ವೆಹಿಕಲ್ ಇದೆಲ್ಲ ಲೇಡೀಸ್ ತುಂಬಾ ಚೆನ್ನಾಗಿರುತ್ತೆ ಲೇಡೀಸ್ಗೆ ಮತ್ತೆ ಆಲ್ಮೋಸ್ಟ್ ಸೀನಿಯರ್ ಸಿಟಿಜನ್ಗೆ ಹೌದು. ಆ ಥರ ಯೂಸ್ ಮಾಡ್ಬೋದು ಮಾಡೆಲ್ ಸರ್ ಇದು ಇದು ಟಾಪ್ ಎಂಡ್ ವೆಹಿಕಲ್ ಸರ್ ಇದು ಇದು ಸ್ಪೋರ್ಟ್ಸ್ ಇದು ಓಕೆ 11 ಮಾಡಲ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಪ್ರೈಸಿಂಗ್ ಸರ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ 1,60,000 ಕೊಡ್ತೀನಿ 1,60,000 ಓಡಿರೋದು ಓಡ್ ಕಿಲೋಮೀಟರ್ ಗೊತ್ತಿಲ್ಲ ಸರ್ ನೋಡಿಲ್ಲ 1,60,000ಕ್ಕೆ ಆಟೋಮೆಟಿಕ್ ನಿಮಗೆ ಸಿಕ್ಕಿರೋದು ಗಾಡಿ ನೆಕ್ಸ್ಟ್ ಇರೋದು ಸರ್ ಟಾಟಾ ಬ್ರ್ಯಾಂಡ್ ಅಲ್ಲಿ ಹಾಗೆ ಇಂಡಿಕಾ ವಿಸ್ಟಾ ಸರ್ ಇದು ಇಂಡಿಕಾ ಪೆಟ್ರೋಲ್ ಡೀಸೆಲ್ ಇದು ಪೆಟ್ರೋಲ್ ವೆಹಿಕಲ್ ಮ್ಯಾಗ್ವೆಲ್ ಆಫ್ಟರ್ ಮಾರ್ಕೆಟ್ ಬಂದಿದೆ ಟಾಪ್ ಎಂಡ್ ವೆಹಿಕಲ್ ಇದು ಓಕೆ ಇದಕ್ಕೆ ಮ್ಯಾಗ್ ಬರುತ್ತೆ ಮತ್ತೆ ಓಕೆ ಆಂಡ್ರಾಯ್ಡ್ ಸಿಸ್ಟಮ್ಸ್ ಬರುತ್ತೆ ಒಳಗಡೆ ಎಲ್ಲ ಇನ್ಕ್ಲೂಡಿಂಗ್ ಇದೆ ಇಂಟೀರಿಯರ್ ನೋಡ್ಬೋದು ನಿಮಗೆ ಟಚ್ ಸ್ಕ್ರೀನ್ ಬರುತ್ತೆ ನಿಮಗೆ ಕಂಪ್ನಿಯಿಂದನೇ ಬಂದಿರೋದು ಎಲ್ಲ ಆ್ಯಂಡ್ ಪ್ರೈಸಿಂಗು ಸರ್ ಇದಕ್ಕೆ ಸರ್ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್ ಬಾರ್ಗಿನ್ ಮಾಡಬೇಡಿ ಸರ್ 1,15,000 ಕೊಡ್ತೀನಿ 1,15,000 ಕೊಡ್ತೀನಿ. 1,15,000ಗೆ ಗಾಡಿ ಸಿಕ್ಕಿರೋದು 10 ಮಾಡಲ್ ಸೆಕೆಂಡ್ ಸಿಂಗಲ್ ಓನರ್ ಸೆಕೆಂಡ್ ಓನರ್ ಈ ಕಡೆ ನೋಡ್ಬೋದು ಈ ಕಡೆ ವೆಹಿಕಲ್ಗಳು ಇದೆ ಅಂತ ಹೇಳ್ಬೋದು ವೋಲ್ಕ್ಸ್ವ್ಯಾಗನ್ ಪೋಲೋ ಆ ಕಡೆ ಕ್ವಿಡ್ಗಳು 3 ಇದೆ ಸರ್ ಅಲ್ಲೂ ಬರ್ತೀನಿ ಸರ್ ಫಸ್ಟ್ ಗಾಡಿ ಹೇಳಿ ಸರ್ ಸರ್ SX4 2008 ಮಾಡಲು 1,35,000 ಕೊಡ್ತೀನಿ ಸರ್ 2008 ಮಾಡಲ್ 1,30,000 ಟಾಪ್ ಅಂಡ್ ZXi ZXi ಹೌದು sir. ಪೆಟ್ರೋಲ್ ಅಲ್ಲಿ ನಿಮಗೆ ಫುಲ್ಲಿ ಟಾಪ್ ಅಂಡ್ 1,35,000 ಸ್ವಲ್ಪ ನೆಗೋಷಿಯೇಟ್ ಏನಾದ್ರು ಮಾಡಿ ನೆಗೋಷಿಯೇಟ್ ಏನಕ್ಕೆ ಬಿಡಿ ಬೆಸ್ಟ್ ವೆಹಿಕಲ್ ಟಾಪ್ ಅಂಡ್ ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಅಲಾಯ್ಸ್ ಕೂಡ ಇದೆ ಗಾಡಿ ನೋಡ್ತಾ ವೆರಿ ಗುಡ್ ನೀಟ್ ಇದೆ ಅಂಡ್ 135 ಕ್ಲೋಸ್ ಮಾಡ್ಕೊಡ್ತೀನಿ 1,35,000ಕ್ಕೆ ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ಅಲ್ಲಿ ನಿಮಗೆ ಗಾಡಿ ಸಿಕ್ತಿರೋದು ಅಂಡ್ ಮೈಲೇಜ್ ಒಂದು 16-18 ಸರ್ 16 ಬರುತ್ತೆ ಸರ್ ಐವಲ್ಲಿ ಓಕೆ ನೋಡ್ಬೋದು ಇಂಟೀರಿಯರ್ ಯಾವ ಥರ ಬರುತ್ತಂತ ಸರ್ ನೆಕ್ಸ್ಟ್ ವೆಹಿಕಲ್ ಹೋಗೋದಾರೆ ಸರ್ ಸರ್ ವರ್ನ 8 ಮಾಡಲ್ ಇದು ಇದು 1,45,000 ಮಾಡ್ಕೊಡ್ತೀನಿ 1,45,000 ಮಾಡ್ಕೊಡ್ತೀನಿ ಫೈನಲ್ ಓಕೆ ಓನರ್ ಸರ್ ಓನರ್ ಥರ್ಡ್
ಥರ್ಡ್ ಓನರ್ ಆಗಿರುತ್ತೆ. ಓಕೆ, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. 1,35,000ಕ್ಕೆ. ಹೌದು ಸರ್. ನೆಕ್ಸ್ಟ್ ಇರೋದು ಸರ್ ಹೋಂಡಾ ಸಿಟಿ ಸರ್, ಆಟೋಮೆಟಿಕ್ ವೆಹಿಕಲ್, ಓಕೆ, ಲೇಡಿ ಡ್ರಿವನ್, 2004 ಮಾಡಲ್ ಸರ್, ವಿತ್ ಫ್ರೆಶ್ ಎಫ್ಸಿ ಇನ್ಸೂರೆನ್ಸ್, 1,35,000 ಮಾಡ್ಕೊಡ್ತೀನಿ. 1,35,000ಕ್ಕೆ ಆಟೋಮೆಟಿಕ್ ಆಟೋಮೆಟಿಕ್ ವೆಹಿಕಲ್. ಓಕೆ. ಹಾಗೆ ಎರಡು ಗಾಡಿಗಳು ವೋಲ್ಕ್ಸ್ವ್ಯಾಗನ್ ಪೋಲೋ ನೋಡ್ತಿರಬಹುದು ಸರ್. ಎರಡು ಕಂಫರ್ಟ್ ಲೈನ್, ಇದು ಹೈ ಲೈನ್ ಬರುತ್ತೆ 2013 ಮಾಡಲ್, ಇದು 14 ಮಾಡಲ್ ಕಂಫರ್ಟ್ ಲೈನ್ ಬರುತ್ತೆ. ಎರಡು ವೇರಿಯಂಟ್ ಡೀಸೆಲ್. ಹೌದು ಸರ್. ಫಸ್ಟ್ ಗಾಡಿ ಡೀಟೇಲ್ ಹೇಳ್ಬಿಡಿ ಸರ್. ಇದು 13 ಮಾಡಲ್, ಥರ್ಡ್ ಓನರ್, ಹೈ ಲೈನ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಅಲಾಯ್ ವೀಲ್ಸ್ ಕೂಡ ಬರುತ್ತೆ, ಫೀಚರ್ಸ್ ಎಲ್ಲ ಬರುತ್ತೆ ನಿಮಗೆ. ಅಂಡ್ ಡೀಸೆಲ್ ಅಲ್ಲಿ ನಿಮ್ಮ ಹುಡುಕವ್ರಿಗೆ ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್ ಇದನ್ನ? ಸರ್ 3,20,000 ಫೈನಲ್ ಮಾಡ್ಕೊಡ್ತೀನಿ. 3,20,000ಕ್ಕೆ. ಹಾಗೆ ನೆಕ್ಸ್ಟ್ ವೆಹಿಕಲ್ ನೋಡೋದಾದ್ರೆ 14 ಮಾಡಲ್ ಸರ್, ಕಂಫರ್ಟ್ ಲೈನ್. ಇದು ಡೀಸೆಲ್ ವೆಹಿಕಲ್ ವೆರಿ ಗುಡ್ ಅಂಡ್ ನೀಟ್ ಕಂಡೀಷನ್ ಇದೆ. ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ 3,40,000 ಫೈನಲ್ ಮಾಡ್ಕೊಡ್ತೀನಿ. 3,40,000 ಫೈನಲ್. ಅಂಡ್ ಹಿಂದ್ಗಡೆ ಸ್ಪಾಯ್ಲರ್ ಕೂಡ ಹಾಕಿದ್ರೆ ನೋಡಬಹುದು. ಅಂಡ್ ಓಡಿರೋದು ಸರ್ ಇದು? ಸೊ 1 lakh ನಿಯರ್ ಬೈ, 1,05,10 ಸಮಥಿಂಗ್. ಹಾಗೇನೆ ಸರ್ ನೆಕ್ಸ್ಟ್ ಈ ಗಾಡಿಗೆ ತುಂಬಾ ಎನ್ಕ್ವೈರಿ ಇದೆ ಅಂತ ಹೇಳ್ಬೋದು ಸರ್. ಸ್ಕಾರ್ಪಿಯೋಗೆ 2005 ಮಾಡಲ್ ಸರ್ ಇದು. ಓಕೆ, 1,65,000 ಮಾಡ್ಕೊಡ್ತೀನಿ. 1,65,000 ಮಾಡ್ಕೊಡ್ತೀನಿ. ಓನರ್ ಸರ್? ಸರ್ ಓನರ್ 3 ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ ಸರ್. ಓಕೆ, ನೆಕ್ಸ್ಟ್ ಇರೋದು ಸರ್ ಹಾಗೆ ಎಂಜಾಯ್ ನೋಡ್ತಾ ಇರ್ಬೋದು. 7 ಸೀಟರ್ ಡೀಸೆಲ್ ವೇರಿಯಂಟ್, 2013 ಮಾಡಲ್ ಸರ್, ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಯಾವ ಪ್ರೈಸ್ ಮಾಡ್ಕೊಡ್ತೀನಿ. ವೇರಿಯಂಟ್ ಸರ್? ವೇರಿಯಂಟ್ ಬಂದು LS ವೇರಿಯಂಟ್ ಬರುತ್ತೆ. LS ವೇರಿಯಂಟ್. ಹೌದು. ಡೀಸೆಲ್ 2,90,000 ಫೈನಲ್ ಸರ್. 2,90,000 ಮಾಡ್ಕೊಡ್ತೀವಿ ವಿತ್ ಟ್ರಾನ್ಸ್ಫರ್. ಓಕೆ. ಹಾಗೆ ನೆಕ್ಸ್ಟ್ ಒಮಿನಿ ನೋಡೋ. ಓಮ್ನಿ ಬಂದು 2006 ಮಾಡಲ್, 85,000 ಮಾಡ್ಕೊಡ್ತೀನಿ ಸರ್. 85,000ಕ್ಕೆ. 5 ಸೀಟರ್ ಸರ್ ಇದು? 5 ಸೀಟರ್ ಆಗಿರುತ್ತೆ. 85,000ಗೆ ನಿಮಗೆ 2006 ಮಾಡಲ್ ಸಿಗ್ತಿರೋದು. ಈ ಕಡೆ ನೋಡಬಹುದು ನೀವು ಕ್ವಿಡ್ಗಳು 3 ಗಾಡಿಗಳಿರೋದು. ಫಸ್ಟ್ ಗಾಡಿ ಹೋಗೋಣ ಬನ್ನಿ ಸರ್. 2015 ಮಾಡಲ್ RXT ವೇರಿಯಂಟ್. RXT ಸಿಂಗಲ್ ಓನರ್ ವೆಹಿಕಲ್. ಓಡಿರೋದು ಸರ್ ಓಟೋದು 39,000 ಸಮಥಿಂಗ್ ಓಡಿದೆ. ರೆಕಾರ್ಡೆಡ್ ಸರ್. ಪ್ರೈಸಿಂಗ್ ಸರ್ ಪ್ರೈಸಿಂಗ್ ಬಂದು 2 lakhs ಮಾಡ್ಕೊಡ್ತೀನಿ ಫೈನಲ್. 2 ಲಕ್ಷಕ್ಕೆ. 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ. ಹಾಗೆ ನೆಕ್ಸ್ಟ್ ಇರೋದು ಇದು 18 ಮಾಡಲ್ RXT ಆಪ್ಷನ್ ಆಟೋಮೆಟಿಕ್ ವೆಹಿಕಲ್ ಇದು. 3 lakhs ಬರುತ್ತೆ. ಟಾಪ್ ಅಂಡ್ ವೆಹಿಕಲ್, ಏರ್ ಬ್ಯಾಗ್ ಬರುತ್ತೆ. ಆಮೇಲೆ ವೆಹಿಕಲ್ ಬಂದು RXL ಆಪ್ಷನಲ್ ಕಂಪ್ನಿ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಕಂಪ್ನಿ ಬಂದಿರೋದು A to Z ಗಾಡಿ. ಆಟೋಮೆಟಿಕ್ ಯಾರು ಹುಡುಕೋರಿಗೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಓಡಿರೋದು ಸರ್ ಇದು? ಸರ್ ಓರ್ಡರ್ ಬಂದು 49,000 ಡ್ರಿವನ್ ಆಗಿದೆ. 49,000. ಪ್ರೈಸಿಂಗ್ ಸರ್ 3,10,000 ಮಾಡ್ಕೊಡ್ತೀನಿ. 3,10,000 ಅಂಡ್ ಲೋನ್ ಕೂಡ ಅವೈಲೇಬಲ್. ಲೋನ್ ಕೂಡ ಫುಲ್ 100% ಲೋನ್ ಆಗುತ್ತೆ. ನೆಕ್ಸ್ಟ್ ಇರೋದು 18 ಮಾಡಲ್ ಸಿಂಗಲ್ ಓನರ್ ಕ್ಲೈಂಬರ್, ಮ್ಯಾನ್ಯುಯಲ್ ಇದು. ಓಕೆ. ಓರ್ಡರ್ ಬಂದು 49,000 ಓಡಿದೆ. ಸಿಂಗಲ್ ಓನರ್ 9,000 ಓಡಿರೋದು. ಸಿಂಗಲ್ ಓನರ್ ಗಾಡಿ, ಕ್ವಿಡ್ ಕ್ಲೈಮರ್ ಹುಡ್ಕೋರಿಗೆ ಗಾಡಿ ನೋಡಬಹುದು ಯಾವ ತರ ಬರುತ್ತೆ. ಅಂಡ್ ಇದ್ರ ಮೇಲೇನು ಆರಾಮಾಗಿ ಲೋನ್ ಆಗುತ್ತಲ್ಲ ಸರ್? ಫುಲ್ ಲೋನ್ ಆಗುತ್ತೆ ಸರ್. ಜೀರೋ ಡೌನ್ ಪೇಮೆಂಟ್. ಪ್ರೈಸಿಂಗ್ 3,40,000 ಫೈನಲ್ ಮಾಡ್ಕೊಡ್ತೀನಿ. 3,40,000. ಓಕೆ, 3,40,000 ಲೋನ್ ಆಗುತ್ತೆ. ಈ 3 ಗಾಡಿ ಮೇಲೂ ಲೋನ್ ಆಗುತ್ತಲ್ಲ? 3 ಗಾಡಿ ಮೇಲೆ ಲೋನ್ ಆಗುತ್ತೆ. ಜೀರೋ ಡೌನ್ ಪೇಮೆಂಟ್. ನೆಕ್ಸ್ಟ್ ಸರ್ ಡಸ್ಟನ್ಗೂ 14 ಮಾಡಲ್ ಸೆಕೆಂಡ್ ಓನರ್, ಶೋರೂಮ್ ರೆಕಾರ್ಡೆಡ್, 72,000 ಡ್ರಿವನ್ ಆಗಿದೆ. ಓಕೆ. 1,80,000 ಮಾಡ್ಕೊಡ್ತೀನಿ ಫೈನಲ್. 1,80,000 14 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಓಕೆ. ನೆಕ್ಸ್ಟ್ ಫಿಯಟ್ ಪುಂಟೋ ಒಂದಿರೋದು. ಫಿಯಟ್ ಪುಂಟೋ ಸರ್ ಎಮೋಷನ್ ಪ್ಯಾಕ್ ಇದು. ಓಕೆ. ಡೀಸೆಲ್ ಸೆಕೆಂಡ್ ಓನರ್ ವೆಹಿಕಲ್, 2011 ಮಾಡಲ್ ಇದು. ಓಕೆ. 1,45,000 ಮಾಡ್ಕೊಡ್ತೀನಿ. 1,45,000 ಎಮೋಷನ್ ಪ್ಯಾಕ್, ಡ್ಯುಯಲ್ ಏರ್ ಬ್ಯಾಗ್, ABS ಮಾಡಲ್ ವೆಹಿಕಲ್. ಓಕೆ. ಸೆಕೆಂಡ್ ಓನರ್ ವೆಹಿಕಲ್. ಮೈಲೇಜ್ ಎಲ್ಲ ಆರಾಮಾಗಿ 20+ ಬರುತ್ತೆ ಆರಾಮ್ಸೆ. ನೆಕ್ಸ್ಟ್ ಇರೋದು ಸರ್ ಹಾಗೆ ಸರ್ ಹೇಳಿ. 2014 ಮಾಡಲ್ ವೆಹಿಕಲ್. ಓಕೆ. 1,60,000 ಮಾಡ್ಕೊಡ್ತೀನಿ. ಓನರ್ ಸರ್? ಓನರ್ 4 ಓನರ್. 1,60,000 ಮಾಡ್ಕೊಡ್ತೀನಿ. 1,60,000. ಸ್ವಲ್ಪ ಏನಾದ್ರು ನೆಗೋಷಿಯೇಟ್ ಮಾಡ್ತೀರಾ? ಅದೇ ಬೆಸ್ಟ್ ಪ್ರೈಸ್ ಇದೆ, ಬನ್ನಿ ಫೇಸ್ ಟು ಫೇಸ್ ಮಾತಾಡ್ತೀನಿ, ಕ್ಲಿಯರ್ ಮಾಡಿ. ಸರ್ ಹಾಗೆ ನೋಡ್ತಾ ಇರ್ಬೋದು, ಪೆಟ್ರೋಲ್ ವೆಹಿಕಲ್ ಅಲ್ಲಿ 2 ವೇರಿಯಂಟ್ ಇದೆ. ಇದು ಬಂದು 2010 ಮಾಡಲ್ ಆಲ್ಟೋ K10. 1,65,000 ಮಾಡ್ಕೊಡ್ತೀನಿ ಸರ್. 1,65,000 ಮಾಡ್ಕೊಡ್ತೀನಿ. ಓಕೆ. ಸಿಂಗಲ್ ಓನರ್. ಹಾಗೆ ಸ್ವಿಫ್ಟ್ ಬೇಕು ಅಂದ್ರೆ ಸೇಮ್ ಪ್ರೈಸ್ 1,65,000. 2005 ಮಾಡಲ್ ವೆಹಿಕಲ್ ಸ್ವಿಫ್ಟ್, ವೆರಿ ಕ್ಲಾಸ್ ಕಂಡೀಷನ್ ಇದೆ. 1,65,000 ಫೈನಲ್ ಮಾಡ್ಕೊಡ್ತೀನಿ. 1,65,000ಗೆ LXI ಸರ್. ಓಕೆ. ಅದು ಸಿಂಗಲ್ ಓನರ್ ಆಗಿರುತ್ತೆ. ಗಾಡಿ ಇದು 5 ಮಾಡಲ್, ಇದು 10 ಮಾಡಲ್. ಎರಡಲ್ಲಿ ಯಾವ್ದು ಬೇಕೋ ಸೆಲೆಕ್ಷನ್ ಮಾಡಿ ಸರ್. ಹಾಗೆ ನೋಡ್ತಾ ಇರ್ಬೋದು, ಫೋರ್ಡ್ EcoSport ಡೀಸೆಲ್ ವೇರಿಯಂಟ್, ಟ್ರೆಂಡ್ ಏನಾಗಿರುತ್ತೆ ವೆಹಿಕಲ್. 13 ಮಾಡಲ್, ಥರ್ಡ್ ಓನರ್ ಸರ್ ವೆಹಿಕಲ್. 3,25,000 ಮಾಡ್ಕೊಡ್ತೀನಿ. 3,25,000 ಓಡಿ 13 ಮಾಡಲ್, 1 lakh ಡ್ರಿವನ್ ಸರ್. 1 ಲಕ್ಷ ರೆಕಾರ್ಡ್. ಹೀಗೆ ಮತ್ತೊಮ್ಮೆ ಒಂದು ಯೆಲ್ಲೋ ಬೋರ್ಡ್ ವೆಹಿಕಲ್ ತಂದಿದ್ದೀವಿ ಈ ಸಲ. 18-19 ಮಾಡಲ್ ಜೈಲೋ, ಸೆಕೆಂಡ್ ಓನರ್ ವೆಹಿಕಲ್. ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡ್ಕೊಡ್ತೀವಿ. 2019 ಮಾಡಲ್. ನಿಮ್ಗೆ ನೋಡಬಹುದು ಯಾವ ತರ ಬರುತ್ತಂತ. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ. ಅಂಡ್ ಯೆಲ್ಲೋ ಬೋರ್ಡ್ ಹುಡುಕೋರಿಗೆ, ಓಲಾ ಊಬರ್ ಮಾಡೋರಿಗೆ ಒಂದು ಬೆಸ್ಟ್. ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಇದೆ ವೆಹಿಕಲ್ ಅಲ್ಲಿ. 2018-19 ರಿಜಿಸ್ಟ್ರೇಷನ್ ಆಗಿದೆ. ಓಕೆ. ಅಂಡ್ ಪ್ರೈಸಿಂಗು ಸರ್ 2,55,000 ಮಾಡ್ಕೊಡ್ತೀನಿ. 2,55,000. 2,55,000 18-19